ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗರು ನೋಡ ನಿಮ್ಮ ಶರಣರು. ಉರಲಿಂಗ ದೇವರು ಒಂದು ಸುಂದರವಾದ ವಚನವನ್ನು ಬರೀತಾರೆ. ಈ ವಚನ ಈ ಪ್ರಪಂಚದೊಳಗ ಮಹಾತ್ಮರು, ಸಂತರು, ಶರಣರು ಹೇಗೆ ಜನಿಸಿದರು ಮತ್ತು ಮಾನವರು ಹೇಗೆ ಜನಿಸಿದರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಲೋಕದಂತೆ ಬಪ್ಪರು ಲೋಕದಂತೆ ಇಪ್ಪರು ಲೋಕದಂತೆ ಹೋಗರು ನೋಡಯ್ಯ. ಈ ಲೋಕದೊಳಗ ನಾವು ನೀವು ಏನು ಹುಟ್ಟಿವಲ್ಲ, ಈ ಥರನಾಗಿ ಹುಟ್ಟತಕ್ಕಂಥವ್ರು ಅಲ್ಲ. ನಮ್ಮ ನಿಮ್ಮಂಗ ಬದುಕುವಂಥವರು ಶರಣರಲ್ಲ, ಮತ್ತೆ ನಮ್ಮ ನಿಮ್ಮಂಗ ಹುಟ್ಟಿವಿ ಬದುಕಿವಿ ಒಂದು ದಿವಸ ಹೋಗಿವಿ ಅನ್ನಂಗ ಬದುಕಿದವರಲ್ಲ, ಅನ್ನಂಗ ಬಂದವರು ಅಲ್ಲ ಶರಣರು ಅಂತ. ನಾವು ಒಂದೊಂದು ಕರ್ಮಗಳನ್ನು ಮಾಡಿ ಜನಿಸಿರ್ತೀವಿ. ಅತಿ ಹೆಚ್ಚು ಪಾಪ ಅಂತಕ್ಕಂಥ ಕರ್ಮಗಳಿಂದ ಜನಿಸಿರ್ತೀವಿ. ಆದ್ರೆ ಮಹಾತ್ಮರು ಪುಣ್ಯದಂತೆ ಬಪ್ಪರು ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಜನ್ಮದ ಪುಣ್ಯ ಇತ್ತು ಅಂತಂದ್ರೆ ಒಳ್ಳೆಯವರಾಗಿ ಹುಟ್ಟುತ್ತಾರಪ್ಪ ಅಂತ ಕೇಳ್ತೀವಲ್ಲ, ಹಂಗೊಂದು ಪುಣ್ಯ ಬೇಕಪ್ಪ ಎಲ್ಲರಿಗೂ ಹುಟ್ಟಾಕ. ಅದಕ್ಕೆ ಅವ್ರು ಪುಣ್ಯವನ್ನು ಇಟ್ಟುಕೊಂಡ ಹುಟ್ಟಿದ್ರು. ಅದಕ್ಕೆ ಶರಣರು, ಸಂತರು, ಮಹಾತ್ಮರು ಹುಟ್ಟಿರ್ತಕ್ಕಂತಹ ಸಂದರ್ಭಗಳು ಹೆಂಗಿರ್ತಾವ, ಸಮಯಗಳು ಹೆಂಗಿರ್ತಾವ ಅಂತಂದ್ರೆ ಅವ್ರು ಹುಟ್ಟತಕ್ಕಂಥ ಒಂದೊಂದು ಸಂದೇಶಗಳನ್ನು ಕೊಡ್ತಿರ್ತಾರೆ. ಈ ಜಗತ್ತಿಗೆ ಒಂದು ಕಾರಣವನ್ನು ಇಟ್ಕೊಂಡು ಹುಟ್ಟಿರ್ತಾರೆ. ಜಗತ್ತಿನೊಳಗೆ ನಿನ್ನಿಂದ ಇಂಥದ್ದೊಂದು ಕೆಲಸ ಆಗಬೇಕು ಅನ್ನುವಂಥ ಕಾರ್ಯ ಇರ್ತದೆ ಅವರಿಗೆ. 12ನೇ ಶತಮಾನದೊಳಗ ಗಟ್ಟಿವಾಳಯ್ಯ ಅಂತಕ್ಕಂಥ ಒಬ್ಬ ಶರಣ ಆಗಿ ಹೋದ. 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥವನು ಒಂದು ಕಾಲಜ್ಞಾನವನ್ನು ಬರಿತಾನವ. ಏನಪ್ಪ ಕಾಲಜ್ಞಾನ? ಗಿಡಮಾಗಡಿ ಎಂಬ ಪುರದ ಜಂಗಮ ದೇವ ಮೃಡಕನ ಭಿಕ್ಷವ ಬೇಡ್ಯಾನು, ಒಡವಿಯೇ ಬಾಗಿ ನೀಡಲು ಆತ ದೃಢದಿಂದ ನೀಡಿಸಿಕೊಂಡಾನು. ಮಲಪಹಾರ ತೀರದಿ ವಿರಕ್ತ ಜಂಗಮನೊಬ್ಬ ನಲಿವಿನಿಂದ ನೆನೆಸಾನು, ಹುಚ್ಚ ನೆನೆಸಿಕೊಂಡಾನೋ ಜನರು ಹೆಸರನ್ನೇ ಇಟ್ಟಾರೋ ಆ ಸ್ಥಳದಲ್ಲಿ ಹೂಳಿಸಿಕೊಂಡಾನೋ ಅಂತ ಒಂದು ತಾಳೇಗರಿಯೊಳಗ ಪತ್ರವನ್ನ, ಕಾಲಜ್ಞಾನವನ್ನು ಬರೆದಿದ್ದ. ಆ ಕಾಲಜ್ಞಾನ ಬಾಗಲಕೋಟೆಯೊಳಗ ಒಂದು ಮಠದೊಳಗಿರ್ತಕ್ಕಂಥ ಸಂದರ್ಭದೊಳಗ ಅದು ಯಾರಿಗೆ ಸಿಗುತ್ತಪ್ಪ ಅಂತಂದ್ರ ಇಲಕಲ್ಲದ ಚಿತ್ತರಿಗೆ ಮಹಾಂತ ಸ್ವಾಮಿಗಳಿಗೆ ಆ ಕಾಲಜ್ಞಾನ ಸಿಗುತ್ತೆ. ಅವಾಗ ಆ ಕಾಲಜ್ಞಾನವನ್ನು ಓದಿರ್ತಕ್ಕಂಥ ಚಿತ್ತರಿಗೆ ಮಹಾಂತ ಸ್ವಾಮಿಗಳು ಇದು ಯಾರಿಗೆ ಬರ್ದಾರಪ್ಪ, ಅವರು 12ನೇ ಶತಮಾನದೊಳಗೆ ಬರ್ದಾರ ಅಂತಂದ್ರೆ ಎಷ್ಟು ಮುಂದಾಲೋಚನೆ, ಇಂಥ ಒಬ್ಬ ಮಹಾತ್ಮ ಹುಟ್ಟುತ್ತಾನಲ್ಲ ಅಂತ ಅವ್ರು ವಿಚಾರ ಮಾಡಿದಾಗ ಆ ಮಹಾತ್ಮ ಯಾರು ಅಂತಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ದಿನ ಒಂದು ಘಟನೆ ನಡೆದಿರ್ತದೆ. ಮನೆಯೊಳಗ ಗಂಡ ಮಗು ಹುಟ್ಟಿರ್ತದ, ಜಂಗಮ ಮನೆತನ, ಆದ್ರೆ ಬಹಳಷ್ಟು ಬಡತನದ ಮನೆತನ. ಗಂಡ ಮಗು ಹುಟ್ಟ್ಯದ ಮನೆಯೊಳಗೆ ಎಲ್ಲರೂ ಸೇರಿರ್ತಕ್ಕಂಥ ಸಂದರ್ಭದೊಳಗ ಮನೆ ಮುಂದೆ ಒಬ್ಬ ಜಂಗಮ ಬರ್ತಾನ. ಜಂಗಮ ಬಂದು ಭಿಕ್ಷಾಂದೇಹಿ ತಾಯಿ, ಭಿಕ್ಷಾಂದೇಹಿ ತಾಯಿ ಅಂತ ಮನೆ ಹೊರಗೆ ನಿಂತು ಭಿಕ್ಷೆಯನ್ನು ಬೇಡಕತನ. ಒಳಗಿಂದ ಒಂದು ಮುದುಕಿ ಬರ್ತದೆ. ಆ ಮುದುಕಿ ಬಂದು ಆ ಜಂಗಮನಿಗೆ ಹೇಳ್ತದೆ, ಅಪ್ಪ ಇವತ್ತು ನಮ್ಮ ಮನ್ಯಾಗ ಹಡ್ದಾರ, ನಮ್ಮ ಮನ್ಯಾಗ ನೀಡಾಕೇನೂ ಇಲ್ಲ, ಮುಂದಿನ ಮನೆಗೆ ಹೋಗು ಅಂತ. ಅದ ಆಗ ಆ ಜಂಗಮ ಅಂತಾನ, ಯವ್ವ ತಾಯಿ ಮನ್ಯಾಗ ಏನು ಹಡ್ದಾರ ಯವ್ವ? ಗಂಡ ಮಗು ಆಗೇತಪ್ಪ, ಗಂಡ ಮಗು. ಯವ್ವ ಗಂಡ ಮಗು ಆಗೇತಿ ಅಂತಂದ್ರ ಖುಷಿಯಿಂದ ಏನಾದ್ರೂ ದಾನ ಮಾಡಬೇಕು, ನೀ ಮುಂದಿನ ಮನೆಗೆ ಹೋಗಂತೀಯಲ್ಲವ್ವ.
ಆಗ ಆ ಮುದಿಕಂತತಿ, ಯಪ್ಪ ಏನು ಮಾಡೋದು ಓ ಮಾರಾಯ, ಎಷ್ಟೋ ಕೊಂದ್ರು ಲಕ್ಷಗಟ್ಲೆ ರೊಕ್ಕ ಇರುತ್ತೆ, ಸಾವುಕಾರ ಇರ್ತಾರೆ, ಅವ್ರ ಮನ್ಯಾಗ ಮಕ್ಕಳು ಹುಟ್ಟು ಅಂದ್ರು ಹುಟ್ಟಂಗಲ್ಲ. ನಮ್ಮಂತ ಬಡವರು ಹಿಂಗೆ ದಾನ ಮಾಡ್ತೀವತ್ತೇನೋ ಗೊತ್ತಿಲ್ಲ, ನಮ್ಮ ಮನ್ಯಾಗ ಇಷ್ಟೊಂದು ಮಕ್ಳು ಹುಟ್ಟಿರ್ತಾವು, ನಿನಗೆ ದಾನ ಮಾಡಿದ್ರೆ ಮತ್ತೆ ಇನ್ನೊಂದಿಷ್ಟು ಮಕ್ಳು ಹುಟ್ಟಿದ್ರೆ ಅವನೇನು ಸಾಕುದೋ ಮಾರಾಯ ಅಂತ ನಿನಗೆ ಮುಂದಿನ ಮನೆಗೆ ಹೋಗು ಅಂದ್ಲು. ನಿನಗ ಮುಂದಿನ ಮನೆಗೆ ಹೋಗಿ ಅನ್ನಾಕತ್ತೀನಿ ಅಂದಾಗ ಜಂಗಮ ಸುಮ್ಮಾಗ್ಲಿಲ್ಲ. ಯವ್ವ, ಈಗ ಹುಟ್ಟಿರ್ತಕ್ಕಂಥ ಕೂಸು ನಿನ್ನ ಮನೆಗೆ ಅಷ್ಟು ಭಾರ ಆಗಿತ್ತಂದ್ರೆ ನನ್ನ ಜೋಳಿಗೆಗೆ ಹಾಕಿಬಿಡ್ವಿ ಅಂದವ. ಅಯ್ಯಯ್ಯಯ್ಯ ಭಾರಿ ಅದಿ ಬಿಡು ನೀನು ಜಂಗಮ, ನಿಂದ್ರ ಏನಾರ ತರ್ತೇನಂತ ಒಳಗೆ ಹೋದ್ಲು. ಒಳಗೆ ಹೋಗಿ ಒಂದಿಷ್ಟು ಏನೋ ಕಾಳು ಕಡಿ ತಗೊಂಡ್ಬಂದು ನೀಡಬೇಕಂತ ಹೊರಗೆ ಬರ್ತಾಳ. ಅಲ್ಲಿ ಜಂಗಮ ನಿಂತಿದ್ದಿಲ್ಲ, ಅಲ್ಲಿ ಜಂಗಮ ಬಂದಿಲ್ಲ, ಸಾಕ್ಷಾತ್ ಪರಮಾತ್ಮ ಬಂದಿದ್ದ. ಯಾಕಂದ್ರೆ ಇದೊಂದು ದಿವಸ ಮುಂದೊಂದು ರತ್ನ ಆಗತ್ತಾ, ಇದನ್ನ ನಾನು ಜೋಳಿಗೆಗೆ ಹಾಕವ ಅಂತ ಅವತ್ತು ಬೇಡಿರ್ತಕ್ಕಂಥ ಕೂಸು ಯಾವುದು ಅಲ್ಲ, ಹಾನಗಲ್ಲ ಕುಮಾರಸ್ವಾಮಿಗಳು ಹುಟ್ಟಿರ್ತಕ್ಕಂಥ ದಿವಸ. ಇವತ್ತು ಹಾನಗಲ್ಲ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರವನ್ನ ಕಟ್ಟಿದ್ರು. ಪಂಚಾಕ್ಷರಿ ಗವಾಯಿಗಳನ್ನ 2 ಅಂಧ ಮಕ್ಕಳನ್ನ, ಯಾರಾದ್ರೂ ಒಂದಿಷ್ಟು ಏನೋ ಹಾಡಾಕತ್ತಾರಂದ್ರೆ ನಾವೇನ್ ಮಾಡ್ತೀವ್ರಿ, ಒಂದಿಷ್ಟು ದುಡ್ಡು ಏನೋ ಕೊಟ್ಟು ಬರ್ತೀವಿ. ಹಂಗ ಅವತ್ತು ಹಾನಗಲ್ಲ ಕುಮಾರಸ್ವಾಮಿಗಳು ಕಾಡಶೆಟ್ಟಿಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ 2 ಮಕ್ಕಳು ಚಂದ ಹಾಡ್ಯಾವಂತ ಒಂದಿಷ್ಟು ಜೋಳಿಗೆ ನೀರು ರೊಕ್ಕ ತೆಗೆದು ಕೊಟ್ಟು ಬಿಡ್ಬೋದಾಗಿತ್ತ. ಆದ್ರೆ ಅವರು ರೊಕ್ಕ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಮುಂದಾಲೋಚನೆ, ಮುಂದಿನ ದೃಷ್ಟಿಕೋನ ವಿಚಾರ ಮಾಡ್ತಾರ. ಇವರಿಗೆ ರೊಕ್ಕ ಕೊಟ್ಟರೆ ಇದು 1 ವಾರ ಆಗ್ಬೋದು, ಆದ್ರೆ ಇವರಿಗೆ ಜೋಳಿಗೆಯಿಂದ ರೊಕ್ಕ ಕೊಡೋದು ಬೇಡ ಅಂತ ಆ 2 ಅಂಧ ಮಕ್ಕಳನ್ನ ತಮ್ಮ ಜೋಳಿಗೆಗೆ ಹಾಕೊಂಡ್ಬಂದ್ರು ಅಂತ ಇವತ್ತು ಗದಗಿನೊಳಗೆ ವೀರೇಶ್ವರ ಪುಣ್ಯಾಶ್ರಮ ಅನ್ನೋದಾತು. ಜೋಳಿಗೆಯಿಂದ ರೊಕ್ಕ ತೆಗೆದು ಕೊಟ್ಟಿದ್ರ ಇವತ್ತ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಆಗ್ತಿದ್ದಿಲ್ಲ. ಹಂಗ ಅವರ ಕಾರಣವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥವ್ರು. ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಐತಿ ಅಂತಂದ್ರ ಎಷ್ಟೋ ಅಂಧ ಅನಾಥ ಮಕ್ಕಳು ಅಲ್ಲಿ ಆಶ್ರಯವನ್ನು ಪಡೆದಾರ. ವೀರೇಶ್ವರ ಪುಣ್ಯಾಶ್ರಮ ಇದ್ದಿದ್ದಿಲ್ಲ ಅಂತಂದ್ರ ಕಣ್ಣು ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಅಂಧ ಅನಾಥ ಮಕ್ಕಳು ಇವತ್ತು ರೋಡ್ ಸೈಡ್ ಭಿಕ್ಷೆ ಬಿಡಕ್ಕಿತ್ತು. ಎಷ್ಟೋ ಕಲಾವಿದರು ಇವತ್ತು ನೋಡ್ರಿ, ಎಲ್ಲೇ ನೋಡ್ರಿ ನೀವು, ಯಾವ ನಾಟಕ ಕಂಪ್ನಿ ಐತಿ ಅಂದ್ರೆ, ಯಾವ ಸಂಗೀತ ಕಾರ್ಯಕ್ರಮ ಐತಿ ಅಂದ್ರೂ ಕೂಡ ಅಲ್ಲಿ ನೀವು ಯಾರು ಶಿಷ್ಯರಪ್ಪ, ಎಲ್ಲಿ ಕಲ್ತಿಯಪ್ಪ ಅಂದ್ರೆ ಬಟ್ ಮಾಡಿ ತೋರಿಸ್ತಕ್ಕಂಥ ಸ್ಥಳ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥ. ಯಾಕ ಅದು ಅವ್ರು ಮಾಡಿಟ್ಟಿರ್ತಕ್ಕಂಥ ಪುಣ್ಯ, ಅವ್ರ ಕಾರಣ ಇಟ್ಕೊಂಡು ಹುಟ್ಟಿದ್ರು. ಇಂಥವ್ರು ನಾವು ಸಾಕಿ ಸಲುಬೇಕಪ್ಪ, ಈ ಜಗತ್ತಿಗೆ ಇವರಿಂದ ನಾವು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕ ಅವರಿಗೆ ಕಾರಣೀಕ ಯುಗ ಪುರುಷರು. ಅದಕ್ಕೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು. ನಿಮ್ಮಂಗೆ ಉಣ್ಣೋದು ತಿನ್ನೋದು ಮಕ್ಕಳದು ಮಾಡಂಗಲ್ಲ, ಅವರು ಜ್ಞಾನವಂತರಾಗಿ ಮುಕ್ತಿಯಂತೆ ಹೋಹರು ನೋಡಂತೆ. ಹಂಗೆ ಎಲ್ಲರೂ ಹುಟ್ಟಬೇಕಾಗಿತ್ತು ಮಹಾತ್ಮರು. ಒಂದೊಂದು ಘಟನೆಗಳ ನಡೆದಿರ್ತಾವ. ಕೇವಲ ಹಾನಗಲ್ಲ ಕುಮಾರಸ್ವಾಮಿಗಳದಷ್ಟ ಅಲ್ಲ, ಸಿದ್ಧಾರ್ಥ ಅಂತಕ್ಕಂಥವನು ಹುಟ್ಟಿರ್ತಕ್ಕಂಥ ಸಂದರ್ಭದೊಳಗ ಅರಮನೆಯೊಳಗೆ ಸಿದ್ಧಾರ್ಥ ಹುಟ್ಟಿರ್ತಾನ. ಎಲ್ಲೋ ಇರ್ತಾರ ಗೊತ್ತಿಲ್ಲ. ಅಸಿತ ಮಹರ್ಷಿಗಳು ಬಡ 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 ಅರಮನೆಗೆ ಬರ್ತಾರ. ಅರಮನೆಗೆ ಬಂದು ಸೀದಾ ರಾಜನ ಅರಮನೆಯೊಳಗೆ ಹೋಗಿ ಆ ಮಗುವನ್ನು ನೋಡಿ ಬಹಳ ಆನಂದ ಪಡ್ತಾರ. ರಾಜ ಅಂತಾನ, ಯಪ್ಪ ನಾವು ಯಾರೂ ತಿಳಿಸಿಲ್ಲ, ನಿನಗೆ ಪತ್ರಾನು ಬರ್ದಿಲ್ಲ, ಹೆಂಗೆ ಬಂದೀವು ಅಂದ್ರೆ, ಇಲ್ಲಪ್ಪ ಪರಮಾತ್ಮ ನಾನು ಕಳಿಸ್ಯಾನ, ಇವನು ನೋಡ್ಕೊಂಡು ಹೋಗು ಅಂತಂದ್ರು. ಆ ಕೂಸು ನೋಡ್ತಾರೆ, ಸಿದ್ಧಾರ್ಥ ತೊಟ್ಟಲದೊಳಗೆ ಮಳೆದಿರ್ತಾನ, ಭಾಳ ಸಂತೋಷ ಪಡ್ತಾರ. ಒಂದು ಕ್ಷಣ ಸಂತೋಷ ಪಟ್ಟು ಇನ್ನೊಂದು ಕ್ಷಣ ಅಳಾಕತ್ರು. ಆಗ ರಾಜ ಗಾಬರಿ ಆತು. ಬಂದ್ರು, ನಾವು ಕರೆದಿಲ್ಲ ಬಿಟ್ಟಿಲ್ಲ, ಬಂದ್ರು, ಒಂದು ಕ್ಷಣ ನಗಾಕತ್ತಾರ, ಒಂದು ಕ್ಷಣ ಅಳಾಕತ್ತಾರ ಅಂತ. ಅಲ್ರಪ್ಪ ಯಾಕೆ ಅಳಾಕತ್ತೀರಿ, ಯಾಕೆ ನಗಾಕತ್ತೀರಿ, ಹಿಂಗ್ಯಾಕ ಅಂತ ಕೇಳಿದಾಗ ಅಸಿತ ಮಹರ್ಷಿಗಳು ಹೇಳ್ತಾರ, ನೋಡ್ರಪ್ಪ ಈ ಏನು ತೊಟ್ಟಲದೊಳಗೆ ಈ ಕೂಸು ಐತಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ಕೂಸಲ್ಲ. ಇದು ಮುಂದೆ ಒಂದು ಪಾಲಿ ಭಾಷೆಯೊಳಗೆ ಒಂದು ದೊಡ್ಡ ಗ್ರಂಥವನ್ನ ಬರಿತೈತಿ. ಒಬ್ಬ ಅದ್ಭುತ ಸನ್ಯಾಸಿ ಆಗ್ತಾನ. ಅದಕ್ಕೆ ಇವನು ನೋಡಿ ಭಾಳ ಖುಷಿ ಆಯ್ತು. ಮತ್ತೆ ಕಣ್ಣಾಗ ನೀರು ತೆಗೆದಿರಲ್ಲಪ್ಪ, ಎದಕ್ಕೆ, ಯಾಕೆ ಕಣ್ಣಾಗ ನೀರು ಬಂದಾವ ಅಂತಂದ್ರೆ, ಇವ ಬರ್ದಿರ್ತಕ್ಕಂಥ ಪಾಲಿ ಗ್ರಂಥದೊಳಗೆ ಅಂತ ಮಹಾಪುಸ್ತಕವನ್ನ ಓದಾಕ ನಾ ಇರಂಗಿಲ್ಲ ಅಂತ ಅಳಾಕತ್ತನು ಓ ರಾಜ ಅಂದ. ಅವತ್ತು ಹುಟ್ಟಿರ್ತಕ್ಕಂಥ ಕೂಸು ಬೇರೆ ಯಾವುದು ಅಲ್ಲ, ಅದು ಗೌತಮ ಬುದ್ಧ ಆಗಿರ್ತಕ್ಕಂಥವನ ಸಿದ್ಧಾರ್ಥ. ಇಂಥ ಮಹಾತ್ಮರೆಲ್ಲರೂ ಕೂಡ ಒಂದು ಕಾರಣ. ಹಂಗ ಶರಣ ಬಸವ ಹುಟ್ಟಬೇಕಾಗಿತ್ತು ಅಂದ್ರೂ ಕೂಡ ಕಾರಣ ಏನು, ಕೈಲಾಸ ವರ್ಣನೆ ಮಾಡೋ ಸಂದರ್ಭದೊಳಗೆ ಹೇಳಿದೀವಿ. ಏನಪ್ಪ ಕಾರಣ, ಈ ಭೂಮಿಯೊಳಗ ಭೂಲೋಕದೊಳಗ ಅಧರ್ಮ ಅಂತಕ್ಕಂಥದ್ದು ನಶಿಸಿ ಹೊಂಟದ. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಇವೆಲ್ಲವೂ ಕೂಡ ಕಾಣದೇ ಇರುವಂಗ ಆಗಂಗ ಆಗ ಹೋಗಿ ನಾರದರು ಹೇಳ್ತಾರ, ಭೂಲೋಕಕ್ಕೆ ಒಬ್ಬ ಮಹಾತ್ಮ ಬೇಕಾಗ್ಯಾನಪ್ಪ. ಯಾಕ, ಧರ್ಮವನ್ನು ಎತ್ತಿಡ್ಯಾಕ, ಅಧರ್ಮವನ್ನು ಕೊಂದು ಧರ್ಮವನ್ನು ಎತ್ತಿಡ್ಯಾಕ ಒಬ್ಬ ಮಹಾತ್ಮ ಬೇಕಾಗ್ಯಾನ. ಆಗ ಕಳಿಸುವಂದಾಗ ಸಾಕ್ಷಾತ್ ನಂದೀಶ್ವರನನ್ನೇ ಪರಮಾತ್ಮ ಆಜ್ಞೆಯನ್ನ ಮಾಡಿ ಕಳಿಸಿರ್ತಕ್ಕಂಥವನು. ನಡೆ ಬಸವ ನಡೆ, ಕೊಡವಿಗೆ ಅಧಿಪತಿಯಾಗಿ ನೀ ಬಾಳೆನ್ನ ಬಸವ ಅಂತ ಕಳಿಸಿರ್ತಕ್ಕಂಥವನು ಬೇರೆ ಯಾರಲ್ಲ, ಅವನೇ ಶರಣ ಬಸವ ಈ ಭೂಮಿಗೆ ಅವತಾರವನ್ನ ತಾಳಿ ಬಂದ ನಿನ್ನೆಯ ದಿವಸ.
ಸಂಗಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನು, ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನು. ರಂಗಿನ ಹೂವೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ರಂಗಿನ ಹೂವೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೆಯೇನು, ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೆಯೇನು. ಬಣ್ಣದ ಹಸುವೇ ನಿನ್ನಾತ್ಮ, ಬಣ್ಣದ ಹಸುವೇ ನಿನ್ನಾತ್ಮ. ಬಿಳಿ ನೊರೆ ಹಾಲೇ ಪರಮಾತ್ಮ, ಬಿಳಿ ನೊರೆ ಹಾಲೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯೂ ಡೊಂಕೇನು, ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯೂ ಡೊಂಕೇನು. ಡೊಂಕಿನ ಕಬ್ಬೆ ನಿನ್ನಾತ್ಮ, ಡೊಂಕಿನ ಕಬ್ಬೆ ನಿನ್ನಾತ್ಮ. ಸಮನಾದ ಸಿಹಿಯೇ ಪರಮಾತ್ಮ, ಡೊಂಕಿನ ಕಬ್ಬೆ ನಿನ್ನಾತ್ಮ. ಸಮನಾದ ಸಿಹಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನು, ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನು. ಅಲೆಗಳು ಎಂಬುದೇ ನಿನ್ನಾತ್ಮ, ಅಲೆಗಳು ಎಂಬುದೇ ನಿನ್ನಾತ್ಮ. ನೀರು ಎಂಬುದೇ ಪರಮಾತ್ಮ, ಅಲೆಗಳು ಎಂಬುದೇ ನಿನ್ನಾತ್ಮ. ನೀರು ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗ ಇದೆಯೇನು, ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗ ಇದೆಯೇನು. ಭಜನೆ ಎಂಬುದೇ ನಿನ್ನಾತ್ಮ, ಭಜನೆ ಎಂಬುದೇ ನಿನ್ನಾತ್ಮ. ಭಕ್ತಿ ಎಂಬುದೇ ಪರಮಾತ್ಮ, ಭಜನೆ ಎಂಬುದೇ ನಿನ್ನಾತ್ಮ. ಭಕ್ತಿ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಸೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷ ಇದೆಯೇನು,
ಸೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷ ಇದೆಯೇನು? ಕಮಾನು ಕಂಗಳ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ಕಮಾನು ಕಂಗಳ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು, ನಿನ್ನಾತ್ಮ ನಿಶ್ಚಲವಿರಲು, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಸಾಂಬಜೈ ನಮಃ ಪಾರ್ವತೀ ಶಿವರ ಮಹಾದೇವ. ಮುಂದೆ 12ನೆಯ ದಿನಗಳ ಮಂದ ವೈಭವವೆರೆಸಿ ಗುರುಚರ ವೃಂದದಾರ್ಚನೆಯನೊಡನೆ ಮಹಾದಾರಾಧನೆಯನೆಸಗಿ ಅಂದಿನಿರಳೋಳ್ ಕಂದನಂ ನಲಿವಿಂದೆ ತೊಟ್ಟಿಲೋಳಿಟ್ಟ ಬಲಯರೋ ಚಂದದಿಂದಿಡುತ್ತಂ ಶರಣ ಬಸವೇಶ ನಾಮವನೋ. ಶರಣ ಬಸವೇಶ ನಾಮವನು. ನಿರುತ ಸೃಷ್ಟಿಯ ಸೂತ್ರವಾಗಿರು ತಿರುವ ತೊಟ್ಟಿಲಧಾರವಿಡದೆ ವಿಡಿದೆಲ್ಲರೊಲಿದು ತೂಗುತ್ತಲಿ ಜೋ ಜೋ ಶಿವನ ಮಗ ಜೋ 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 ಶರಣರಂಗೈಗಿಳಿಯೇ ಜೋ ಜೋ ಹರ ಸಮಯ ದುರು ಬೆಳೆಯೇ ಜೋ ಜೋ ಪರಮ ಸುಕೃತಾವಳಿಯೇ ಜೋ ಜೋ ಶರಣ ಬಸವೇಶ ಶರಣ ಬಸವೇಶ. ಘನ ಶರಣ ಋಷನಾಮ ಕರಣದ ದಿನವ ಕಂಡು ಪುನೀತರಾದ ರಾಜನರು ತಮ್ಮಯ ಮನೆಯ ನೊಂದಿದರ ನೀರಲಿ ರವಿಯು ತನಗೆ ತೊಲಗದ ಜೀವರುತ್ತಮ ಉತ್ತಮವನು ತವಿಪ ಗುರು ಶರಣ ಋಷಭ ರವಿಯನು ಜವದಿ ಕಾಣಲಿಕೆ ಬಂದಂತು ದಯಗಿರಿಯಡರ್ದ ಬಂದಂತು ದಯಗಿರಿಯಡರ್ದ ಬಂದಂತು ದಯಗಿರಿಯಡರ್ದ. ಸಾಂಬಜೈ ನಮಃ ಪಾರ್ವತೀ ಶಿವರ ಹರ ಮಹಾದೇವ. ಹೀಗೆ ಶರಣ ಬಸವೇಶ್ವರ ಹುಟ್ಟಿದ 12ನೇ ದಿವಸ ಹೆಸರಿಡತಕ್ಕಂತಹ ಕಾರ್ಯಕ್ರಮ. ಹೀಗೆ ಅರಳಗುಂಡಿಗೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದರು. ನಾವು ಕೂಡ ಈಗ ಆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ತಾಯಂದಿರು ಆ ಹೆಸರಿಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಹಾಗೆ ಯಾರಾದರೂ ಹಾಡು ಹಾಡ್ತಿದ್ರೆ ಹಾಡಬಹುದು. ಹಾಡಂದ್ರೆ ಜೋಗುಳ ಪದ ಅಷ್ಟೇ ರೀ. ಹರ್ಷದಿಂದ ಸುಮಂಗಲೆಯಾರೆಲ್ಲ ಕೂಡಿ ಸಕಲನೇ ಮರಿ ಹರ್ಷದಿಂದ ಜೋ ಜೋ ಎಂದು ತೊಟ್ಟಿನ ತೂಗಿರೆ ಶ್ರೀ ಶರಣ ಬಸವನ ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಸಂಗಮ್ಮನ ಗರ್ಭ ಸಂಜಾತ ಮರಿಯಮ್ಮನ ಮಡಿಲಲ್ಲಿ ಬೇದ ಮಹಾತ್ಮನ
ಪುಣ್ಯಾತ್ಮನ ಸಾಲುತ್ಯವಂಶಕ್ಕೆ ದಿವ್ಯಜ್ಯೋತಿಯಾದನ ಮೌನ ತುಂಬ ಮಳೆಯನುತ್ತು ಎಳೆಯಗಳನ್ನು ಬಂದವನ ಮರುಳಸಿದ್ದ ಗುರುವಿನಿಂದ ಭಿಕ್ಷೆ ಪಡೆದ ಜ್ಞಾನದೇವ ಮರುಳಸಿದ್ದ ಗುರುವಿನಿಂದ ಭಿಕ್ಷೆ ಪಡೆದ ಜ್ಞಾನದೇವ ಕೈಲಾಸ ಮಾಡಿದವನ ಸ್ಥಳ ಮುರುಗಿ ನಗರವೆಲ್ಲ ಕೈಲಾಸ ಮಾಡಿದವನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದವನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದವನ ಜಯಜಯಂದು ತಪ್ಪಿನ ತೂಯಿಲೆ ಶ್ರೀ ಶರಣ ಬಸವನ ಜಯಜಯಂದು ತಪ್ಪಿನ ತೂಯಿಲೆ ಸುಮಂಗಲೆಯಾರೆಲ್ಲ ಕಾಣೆ ಸಕಲನೇ ಮಧುಹರುಷರಿಂದ ದೇಶ ಎಂದು ಕಪಿಲ ತೂರಿರೆ ಶ್ರೀ ಶರಣ ಬಸವನ ಯುಗ ಎಂದು ಕಪಿಲ ತೂರಿರೆ ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ ಜೋ ತಾಯಿ ಮಡಿಲ ತುಂಬಿ ಬಂದ ಇದರೆಗೆ ಹರ್ಷ ತತ್ತ ಶರಣ ಬಸವ ಜೋ 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 ಶರಣ ಬಸವ ಜೋ ಶರಣ ಸಂಕುಲ ಕೀರ್ತಿ ನೀನಾಗುವನುವೆ ಗುರುಚರಣ ಸಂಕೀರ್ತಿ ಗರಿಸುವನುವೆ ಶರಣ ಸಂಕುಲ ಕೀರ್ತಿ ನೀನಾಗುವನುವೆ ಗುರುಚರಣ ಸಂಕೀರ್ತಿ ಗರಿಸುವನುವೆ ಪ್ರೀತಿಯ ಕಿರಣಗಳ ಈ ಜಗಕ್ಕೆ ನೀಡಿ ಕರುಣಾಮೂರ್ತಿ ಶುಭನಾಮ ಹಾಡಿ ಜೋ 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 ಮೈಕ್ ಕೊಡ್ರಿ ರವಿ ಅಲ್ಲಿ ಮೈಕ್ ಕೊಡ್ರಿ ಅಲರ ಹೇಳೋದು ನಮ್ದೇ ಹೆಸರು 10 ಮಂದಿ ಹೇಳೋದು ಅಟ್ಟೆ ಮಾಡೋದು ಕುಂತ ಸಭಾದಾಗ ನಿಂತು ಹೇಳೋದು ನಮ್ಮ ರಾಯನ ಹೆಸರು ಶರಣಗೌಡ. ಕಡ್ಡು ಬರ್ ಪೂಜೆ ಮಾಡ್ಕೊಂಡು ಪಾಕೊಂಡ್ರು ಕೇಳ್ತಿಲ್ಲ ಹೆಸರು
ಮನ್ಯಾಗ ಕೂತಿದ್ರೆ ನಿಮ್ ಯಜಮಾನ್ರಿಗೆ ಕೇಳ್ಬೇಕು, ಹೆಸರು ಹೆಂಗ್ ಹೇಳ್ಬೇಕ್ರಿ ಇವಾಗ? ಮತ್ತೆ ಮಗಳಾದ, ಹುಟ್ಟಿದ ಮನೆಗೆ ಮಗಳಾದ, ಕೊಟ್ಟ ಮನೆಗೆ ಕಸೆಯಾದ, ಶರಣಗೌಡರ ಕೈ ಹಿಡಿದು ಪತಿಯಾದ. ಶಿವಸಾಂಬಜೇ ನಮಃ. ಶಿವ ಹರ ಹರ ಮಹಾದೇವ್. ಬಾಯಾಗ ಸುಮಾರು ಅದಾವ್ರಿ, ಅನ್ನಕ್ಕೆ ಬರೋಲ್ಲತ್ತೀರ. ಕೈಯಾಗ ಕೊಡೋಣ ಮತ್ತೆ ಯಾಕೆ ಸುಮ್ ಬರ್ತಾವ, ಕೈಯಾಗ ಬಾಯಿಗೆ ಹೋಗೇ ಬಿಡು. ಹಿಡ್ಕೊಂಡ್ ಕುಂತ ಹೋಗೋ ಮುಂದೆ ತಿನ್ನುವ ಅವು. ಏನ್ ಮಾಡಿದ್ರಿ ಇಷ್ಟೊತ್ತನ? ಹೆಸರಿಟ್ರಲ್ಲ, ಹೆಸರಿಟ್ಟವ್ರು ಯಾರ್ಯಾರ್ರಿ? ಹೆಸರಿಟ್ಟವ್ರು ಯಾರು? ಎಲ್ಲಿ ಹೋದ್ರ ಅವ್ರು? ಹೆಸರಿಟ್ರಲ್ಲ ಅಲ್ಲ, ಬಡದ ಮನೆಗೆ ಕಳಿಸಿದ್ರಿ ಅವ್ರನ್ನ. ಆ ಬಡಿ ಬಡಿತಾರ, ಏನ್ ಸಿಟ್ಟಿತ್ತಾನ ಅವ್ರ ಮ್ಯಾಗ ನಿಮಗೆ? ಹೆಸರಿಟ್ರಿ ಅಲ್ಲವ, ಯಾಕೆ ಕಿವಿಯೊಳಗೆ ಹೆಸರಿಟ್ರಿ? ಈಗ ರೀ ಎಡಕ್ಕಂದ್ರೆ ಗೊತ್ತಾಗುತ್ತಲ್ರಿ. ಈ ಕಡೆ ಯಾಕೆ ಹೆಸರಿಡ್ತಾರ ಹೇಳ್ರಿ? ಇದು ಹೃದಯಕ್ಕ ಸಮೀಪವಾಗಿರ್ತಕ್ಕಂಥದ್ದು. ಸ್ವಲ್ಪ ಹೇಳಾಕತ್ತೀರಿ ಅಂದ್ರ ನೆನಪೈತೆ ಅಂದಂಗಾತ. ಹೌದ್ರಿ, ತೊಟ್ಟಿಲ ಕಾರ್ಯಕ್ರಮ ನಾವು ಮಾಡಿದೀವಿ. ಆ ತೊಟ್ಟಿಲ ಕೆಳಗೊಂದು ಕಳಸ ಇಟ್ಟಾರ, ಕಾಣ್ತೈತೇನ್ರಿ? ಗುರು ಕಳಸ ಅಂತ ಕರೀತಾರ ಅದಕ್ಕೆ. ಆ ಕಾಣ್ಲಿಕ್ಕಂದ್ರೆ ಹೋಗೋ ಮುಂದೆ ನೋಡ್ರಿ, ಈಗೇನು ಎದ್ದು ಬಂದು ನೋಡೋದು ಬೇಡ. ಅದಕ್ಕೆ ಗುರು ಕಳಸ ಅಂತ ಕರೀತಾರ. ಹಿಂದಕ್ಕೆಲ್ಲ ಇಂಥ ತೊಟ್ಲು ಇದ್ದಿದ್ದಿಲ್ಲ. 4 ಹಗ್ಗ ಕಟ್ಟಿ ಒಂದು ಕಟ್ಟಿಗೆ ತೊಟ್ಲಾಗ ಹಾಕ್ತಿದ್ರು. ಅಂದ್ರೆ ಒಂದು, ಯಾಕಂದ್ರೆ ಆಗೆಲ್ಲ ಮನಿ ದೊಡ್ಡ ಪಡಸಲಿ, ಈ ದಂಡಿಗೆ ತೂಗಿದ್ರೆ ಆ ದಂಡಿಗೆ ಹೋಗಿ ಹಿಂಗೆ ಬರ್ತಿದ್ವು. ಈಗಿನ ದಂಡ್ಯಾಗ ನಾವು ಮಕ್ಕೊಂದ್ರನ ಗಾಡಿ ಬಡಿರ್ತಿದ್ವು ಕಾಲಿಗೆ ಅಂಥ ಮನಿ. ಅದಕ್ಕೆ ಇಂಥ ತೊಟ್ಲ ಮಾಡಿದ್ರು ಅವರು. ಆಗೆಲ್ಲ ಯಾಕಪ್ಪ ಅದನ್ನ ಹಿರಿಯರು ಹಂಗೆ ಮಾಡಿದ್ರು ಅಂತಂದ್ರೆ, ಭಾಳ ಸೂಕ್ಷ್ಮ ವಿಚಾರಗಳನ್ನು ಹಿರಿಯರು ನಮಗೆ ಎಷ್ಟೋ ಪದ್ಧತಿಯೊಳಗೆ ಇಟ್ಟಾರ. ಆದ್ರೆ ನಾವೇನು ಮಾಡ್ತೀವಿ, ಅವ್ರು ಹಂಗೆ ಏನೋ ಹೇಳಿದ್ರು ಬಿಡು, ಯಾಕಂದ್ರೆ ನಮ್ಮ ಹಿರಿಯರು ನಮಗಿಂತ ಭಾಳ ಬುದ್ಧಿವಂತಿರ್ರಿ. ಯಾವುದನ್ನು ಸುಮ್ಮ ಹೇಳಿಲ್ಲ ಅವರು, ಯಾವುದನ್ನು ಮೂಢನಂಬಿಕೆಗಾಗಿ ಹೇಳಿಲ್ಲ ಅವರು. ಅಷ್ಟು ಉದ್ದ ಹಗ್ಗ ಕಟ್ಟಿ ಯಾಕಪ್ಪ ತೂಗುದು ಅಂತಂದ್ರೆ, ಅದ್ರೊಳಗೆ ಆಧ್ಯಾತ್ಮನೂ ಐತಿ ಮತ್ತು ವೈಜ್ಞಾನಿಕವಾಗಿನೂ ಹೇಳ್ತಾರ. ಉದ್ದನ ಹಗ್ಗಿರುತ್ತೆ, ತೂಗಿದೀವಿ ಅಂತಂದ್ರೆ ತೊಟ್ಲು ಏನು ಮಾಡುತ್ತಾ, ಒಮ್ಮೆ ಆ ದಂಡಿಗೆ ಹೋಗುತ್ತಾ, ಒಮ್ಮೆ ಈ ದಂಡಿಗೆ ಹೋಗುತ್ತಾ, ಹೌದಿಲ್ರಿ? ಒಮ್ಮೆ ಆ ದಂಡಿಗೆ ಈ ದಂಡಿಗೆ ಬಂದು ನಿಂದ್ರುದೆಲ್ಲಿ ನಿಂದಿರ್ತೈತೆ, ಮತ್ತೆ ನಡುನ ನಿಂದಿರ್ತೈತೆ, ಹೌದ್ರಿ? ಅದು ಯಾಕಪ್ಪ ಹಂಗೆ ಮಾಡಿದ್ರು ಅಂತ ಅದರೊಳಗೆ ಒಂದು ತತ್ವ. ಏನದರ ತತ್ವ? ಜೀವನದೊಳಗೆ ಒಂದು ಸುಖದ ದಂಡಿ ಇರುತ್ತೆ, ಒಂದು ದುಃಖದ ದಂಡಿ ಇರುತ್ತೆ. ಒಮ್ಮೆ ಸುಖ ಬರುತ್ತೆ, ಒಮ್ಮೆ ದುಃಖ ಬರುತ್ತೆ. ಸುಖಾನ ಬರಲಿ, ದುಃಖಾನ ಬರಲಿ, ದುಃಖ ಬರಲಿ, ಸುಖಾನ ಬರಲಿ, ಕೊನೆಗೆ ನಾ ಎಲ್ಲಿ ಹೋಗಿ ನಿಂದಿರ್ತೇನಪ್ಪ ಅಂತ ಕೆಳಗೆ ಹೆಂಗೆ ಗುರು ಕಳಿಸೈತಿ, ಕೊನೆಗೆ ನಾ ನಿಂದ್ರುದಲ್ಲೇ ಆ ಗುರುವಿನ ಪಾದದೊಳಗೆ ನಾ ನಿಂದಿರಬೇಕು ಅನ್ನೋದು ಆ ತೊಟ್ಟಲ ಮುಖಾಂತರ ಹಿರಿಯರು ನಮಗೆ ತೋರಿಸಿದ್ರು. ಎಲ್ಲಿ ಹೋದ್ರು ನಾವು ನಿಂದಿರುವುದಲ್ಲೇ ಮತ್ತು ಆ ಗುರು ಕಳಿಸದ ಮ್ಯಾಗ. ವೈಜ್ಞಾನಿಕವಾಗಿ ಆಗ ಫ್ಯಾನ್ಗಿನ್ ಏನಿದ್ದಿದ್ದಿಲ್ಲ, ಹುಡುಗರಿಗೆ ಸೆಕೆ ಅಕ್ಕಿತ್ತು, ಅವ್ರಿಗೊಂದಿಷ್ಟು ಗಾಳಿ ಬೇಕಲ್ಲ, ಗಾಳಿ ಹಿಂಗೆ ಹೊಡ್ಯಾಕೂ ಬರ್ತಿದ್ದಿಲ್ಲ. ಹಂಗೆ ಅದಕ್ಕೆ ಏನು ಮಾಡಿದ್ರು ಅಂತಂದ್ರೆ, ಅದು ತೊಟ್ಲಿ ಅಂತ ತೂಗ್ತತ್ತಲ್ರಿ, ಆ ದಂಡಿಗೆ ಈ ದಂಡಿಗೆ ಹೋಗೋದ್ರಿಂದ ಅದ್ರೊಳಗೆ ಏನಾಗುತ್ತೆ, ಸುಳು 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 ಗಾಳಿ ಬರುತ್ತೆ. ಆ ಗಾಳಿಗೇನು ಬರೀ ಮಗು ಅಲ್ಲ, ಮಗುವಿನ ಅಪ್ಪ ಮಕ್ಕೊಂಡ್ರು ಮಕ್ಕೋಬೇಕು ಅಂತ ಗಾಳಿ ಬರುತ್ತೆ. ಅದಕ್ಕೆ ಏನು ಮಾಡಿದ್ರು, ಉದ್ದನ 4 ಹಗ್ಗ ಕಟ್ಟಿ ಅದು ತೂಗ್ತಕ್ಕಂಥ ಪದ್ಧತಿ ತಗೊಂಡು. 4 ಹಗ್ಗಗಳದಾವ ಅಂತಂದ್ರೆ 4 ವೇದಗಳನ್ನು ಸಾರ್ತಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಸಾರ್ತಾವ. ಹಂಗ ಒಂದೊಂದಕ್ಕೂ ಒಂದೊಂದು ತತ್ವವನ್ನು ಇಟ್ಟು ಅವ್ರ ಹಿರಿಯರ ನಮಗೆ ಇಂಥದ್ದೆಲ್ಲ ಮಾಡಿಕೊಟ್ರು. ಟೋಟಲಿ ಈ ಊರೊಳಗೆ ಎಷ್ಟು ಜನಸಂಖ್ಯೆ? ಎಲೆಕ್ಷನ್ ಬಂದಾಗ ಅಷ್ಟ ಗೊತ್ತಾಕಂತೀರ. ಎಷ್ಟ್ರಿ? 3000. ಎಷ್ಟು ಮನಿ ಅದಾವ್ರಿ? ಹೋಗಲಕ್ಕ ಈ ಮೈಕ್ ಧ್ವನಿ ಎಲ್ತಾನ ಹೋಗುತ್ತೆ ಅಲ್ಲತಾನ ಅಟ್ಟ ಹೇಳ್ರಿ. ಒಂದು 500 ಮನಿ, ಹೌದಿಲ್ರಿ? ಅಂದ್ರೆ ಅಲ್ತಾನೂ ಮೈಕ್ ಕೇಳ್ತೈತಿ. 500 ಮನಿ ಅಂದ್ರೆ ಒಂದೊಂದು ಮನ್ಯಾಗ ಏನಿಲ್ಲ ಅಂದ್ರೆ 2-3 ಮಂದಿ ಇರ್ತೀರಿ, ಹೌದಾ? 500 ಮನಿ ಇದ್ದು ಮನಿಗೆ ಒಬ್ಬೊಬ್ಬರ ಬಂದ್ರು 500 ಮಂದಿ. ಈ ಜಾಗ ಸಾಲಂಗಲ್ಲ.
ಇಲ್ರಿ ನಮ್ಮ ಮನ್ಯಾಗ ದನ ಇರ್ತಾವ, ಕರು ಇರ್ತಾವ, ಎಲ್ಲಾರು ಬ್ಯಾಡಪ್ಪ, ಮನೆಗೆ ಒಬ್ಬೊಬ್ಬರ ಬಂದ್ರು 500 ಮಂದಿ ಅಕ್ಕಿರಿ. ಮತ್ತೆ ಇಲ್ಲಿ ಎನಿಸಿದ್ರ ಮನಿ ಬಿಟ್ಟ ಬರಾಕ ತಯಾರ ಇಲ್ಲ. ಇವತ್ತಿಷ್ಟು ಬಂದಾರ್ರಿ, ನಾಳೆ ನೋಡುವಂತೀರಿ ಅಂತೀರಿ. ಮತ್ತೆ ಜೋರಾಗಿ ಚಪ್ಪಾಳಿ ಹೊಡಿರಿ ನೋಡೋಣ. ಒಂದಿಷ್ಟು ಮಂದಿ ಹೊಡಿಲಿಲ್ಲ ನೋಡಿ, ಶಾನೆ ಅದಾರ ಅವರು. ಹೊಡಿಲಿಲ್ಲಲ್ರಿ ಒಂದಿಷ್ಟು ಮಂದಿ ಚಪ್ಪಾಳಿಗೆ. ಈಗೇನ್ರ ಕೈ ಎತ್ತಿ ಚಪ್ಪಾಳಿಗೆ ಹೊಡಿಲ್ಲ ಅಂದ್ರೆ ನಾಳೆ ಕೈಯ ಮ್ಯಾಗ ಹೇಳಂಗಿಲ್ರಿ ಮತ್ತಾವು. ಹೊಡ್ರಿ ನಮ್ಮ ಜೋರ ಚಪ್ಪಾಳಿ. ಈಗ ಚಪ್ಪಾಳಿಗೆ ಹೊಡೆದವರು ನಾಳೆ ಬರಬೇಕು ಅಂತ. ನಾಳೆ ಬರಲಿಲ್ಲ ನಾ ಏನು ಹೇಳಂಗಿಲ್ರಿ, ಕೈಯ ನಾಡ್ದ ಮ್ಯಾಗ ಹೇಳಂಗಿಲ್ಲ ಮತ್ತವು. ಬರ್ತೀರಿಲ್ರಿ ನಾಳೆ? ಮನೆಗೆ ಒಬ್ಬೊಬ್ಬರು ಯಾಕಲ್ಲ, ಒಟ್ಟರು ಬೇಡ. ಮನ್ಯಾಗ ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರ, ಒಬ್ರು ಗಂಡ್ಮಗಳಾಗ್ಲಿ ಒಬ್ಬ ಹೆಣ್ಮಕ್ಳಾಗ್ಲಿ ಮನ್ಯಾನವರು ಒಬ್ರರ ಬಂದು ಈ ಪ್ರವಚನ ಪುರಾಣಕ್ಕೆ, ಯಾಕೆ ನಿಮಗತ್ತ ಹಚ್ಚಾರಿದನ, ಹೌದಿಲ್ರಿ? ಮತ್ತು ನೀವ ಯಾರೂ ಇಲ್ಲ ಅಂತಂದ್ರೆ ನಾವ ಅಟ್ಟ ಕೂತ್ ಕೇಳಂಗಿದ್ರೆ ಬಡ ಬಡ ಮೈಕಿನಾಗ ಹಚ್ಚಿಸಿ ಬಿಡ್ಬೋದಾಗಿತ್ತು. ಆದರೆ ಹಂಗೆ ಮಾಡಲಿಲ್ಲ. ಇಲ್ಲೊಂದು ವ್ಯಾಸಪೀಠ ಅಂತ ಮಾಡ್ಯಾರ, ಇಲ್ಲೊಂದು ಸ್ಥಾನ ಅಂತ ಮಾಡ್ಯಾರ. ಇದು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಾನ ಅಲ್ಲ, ಇದೊಂದು ಕಲ್ಪವೃಕ್ಷ ಇದ್ದಂಗೆ. ಕಲ್ಪವೃಕ್ಷ ಅಂದ್ರೇನು? ನಾವು ಏನು ಕೇಳ್ತೀವಿ ಅದನ್ನು ಕೊಡ್ತಕ್ಕಂಥದ್ದು ಕಲ್ಪವೃಕ್ಷ ಅಂತ ಕೇಳ್ತಾರೆ. ಮತ್ತು ಅಲ್ಲೇ ಕುಂತು ಕೇಳಿದ್ರೆ ಅಲ್ಲ, ಯಾವಾಗ ಒಂದು ಕಲ್ಪವೃಕ್ಷದ ಕೆಳಗೆ ಕೂತು ನಾವು ಏನು ಕೇಳ್ತೀವಿ ಅದು ನಮಗೆ ಬರ್ತೈತೆ. ಹಂಗೆ ಇದು ವೀರಭದ್ರೇಶ್ವರ ಸನ್ನಿಧಾನ ಅನ್ನೋದು ಕೂಡ ಒಂದು ಕಲ್ಪವೃಕ್ಷ ಇದ್ದಂಗೆ. ಇಲ್ಲಿ ಕುಂತು ಪುರಾಣ ಕೇಳಿ ನೀವು ಏನು ಬೇಡ್ಕೊಂಡ್ರು ಕೂಡ ಆ ವೀರಭದ್ರೇಶ್ವರ ಶರಣಬಸವೇಶ್ವರ ನಿಮಗೆ ಕೊಡ್ತಾನ ಅಂತಕ್ಕಂಥದ್ದನ್ನ 100% ಹೇಳ್ತೇನೆ ನಾನು. ಹಾಗಾಗಿ ಒಂದಿಷ್ಟು ನಾಳಿದ ಬರ್ಯವ ಧರ್ಮ ಕಾರ್ಯ ಉಳಿಲಿ ಅಂತಕ್ಕಂಥದ್ದು